ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಜೆಸಿ ಸೊಲ್ಯೂಷನ್ಸ್. ಸೊ ಜೆಸಿ ಸೊಲ್ಯೂಷನ್ಸ್ 11th ಗ್ರ್ಯಾಂಡ್ ಓಪನಿಂಗ್ ಇತ್ತು, ತುಂಬಾ ಜನ ಬಂದಿದ್ರು. ಸೊ ಹಂಗೆ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ಬ್ಯಾಚ್ 19th ಸ್ಟಾರ್ಟ್ ಆಗ್ತಾ ಇದೆ, ದಟ್ ಈಸ್ 19/4/2024 ಈ ಫ್ರೈಡೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾರಿಗಾನ ಇಂಟ್ರೆಸ್ಟ್ ಇದ್ರೆ ಈ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ, ಹಾಗೆ ರಿಜಿಸ್ಟ್ರೇಷನ್ ಫಾರ್ಮ್ ನ ಫಿಲ್ ಮಾಡಿ. ಈಗ ನೋಡೋಣ ನಮ್ಮ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ರಿವ್ಯೂ. ಸ್ಟೂಡೆಂಟ್ಸ್ ಯಾವ ತರ ಕಲ್ತಿದ್ದಾರೆ, ಅವ್ರ ಒಪಿನಿಯನ್ ಏನು, ಪ್ರತಿಯೊಂದು ನೋಡೋಣ. ಈಗ ಆಕ್ಚುಲಿ ನನಗೆ ಟ್ರೇಡಿಂಗ್ ಬಗ್ಗೆ ಆಗಲಿ, ಸ್ಟಾಕ್ ಮಾರ್ಕೆಟ್ ಆಗಲಿ ಒಂಚೂರು 1% ನಾಲೆಜ್ ಕೊಡಿಲ್ಲ. ನಾನು ಸ್ವಲ್ಪ ಬೇಸಿಕ್ ಇಂದ ಕಲಿಯಬೇಕಾಗಿತ್ತು. ನನ್ನ ಫ್ರೆಂಡ್ ಕಾರ್ತಿಕ್ ಅಂತ ಒಬ್ಬ ಇದ್ದ, ಅವ್ನು ನನಗೆ ಜೆಸಿ ಸೊಲ್ಯೂಷನ್ ಅಲ್ಲಿ ಫುಲ್ಲು ನನಗೆ ಬೇಸಿಕ್ ಇಂದ ಬೈ ಸ್ಕ್ರಾಚ್ ಇಂದ ಹೇಳ್ಕೊಡ್ತಾರೆ ಅಂತ ಹೇಳಿದ್ರು. ನಾನು ಬಂದು ಜಾಯ್ನ್ ಆದೆ, ನೋಡೋಣ ಹೆಂಗ್ ಹೇಳ್ಕೊಡ್ತಾರೆ ಅಂತ. ಇವಾಗ ನಾನು ಫುಲ್ 3 days ಕೋರ್ಸ್ ಅಲ್ಲಿ ನಾನು ಕಲ್ತುಬಿಟ್ಟು ನಾನು ಕಾನ್ಫಿಡೆನ್ಸ್ ಕೂತಿದ್ದೀನಿ. ನನಗೆ ಲಾಸ್ ಆಗ್ದಂಗೆ ಒಂದು ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಕೊಂಡು ನಾನು ಪ್ರಾಫಿಟ್ ಮಾಡ್ಬೋದು ಅಮೌಂಟ್ ಅಂತ ನಾನು ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀನಿ. ನೀವು ನನ್ನ ಟ್ರೇಡಿಂಗ್ ಕ್ಲಾಸ್ ಕಲಿಯಬೇಕು, ಜೆಸಿ ಸೊಲ್ಯೂಷನ್ ಬನ್ನಿ, ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಟ್ರೇಡಿಂಗ್ ಮಾಡ್ಬೇಕು ಹೆಂಗೆ ಅಂತ. ಮತ್ತೆ ನಿಮ್ಗೆ ಲಾಸ್ ಆಗ್ದಿರಾ ಒಂದು ಡೀಸೆಂಟ್ ಆಗಿ ಹೆಂಗ್ ಟ್ರೇಡಿಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಕೊಡ್ತಾರೆ. ಆಮೇಲಿಂದ ನಿಮ್ಗೊಂದು ಜೆಸಿ ಗೋಲ್ಡನ್ ಸ್ಟ್ರಾಟಜಿ ಅಂತ ಮಾಡಿದ್ದಾರೆ, ಅದು ನಿಮ್ಗೆ ಹೇಳ್ಕೊಡ್ತಾರೆ. ಕೋಚಿಂಗ್ ಬಂದ್ರೆ ಅಲ್ಲಿ ನಿಮ್ಗೆ 9:1 ಅಂತ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತಾರೆ. ಅದ್ರಲ್ಲಿ ನೀವು ಲಾಸು ಆಗಲ್ಲ, ಒಂದು ಕಾನ್ಫಿಡೆನ್ಸ್ ಆಗಿ ಡೀಸೆಂಟ್ ಆಗಿ ಟ್ರೇಡ್ ಮಾಡ್ಕೊಂಡು ಮಿನಿಮಮ್ ಅಮೌಂಟ್ ಆಫ್ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟು ನೀವು ಮಾಡಬಹುದು. ಸೊ ನೋಡಿದ್ರಲ್ವಾ ಜೆಸಿ ಸೊಲ್ಯೂಷನ್ಸ್ ಪವರ್ ಏನು ಅಂತ. ಸೊ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ನಾಲೆಜ್ ಇಲ್ವಾ, ಪರವಾಗಿಲ್ಲ, ಜೆಸಿ ಸೊಲ್ಯೂಷನ್ ಗೆ ಜಾಯ್ನ್ ಆಗಿ. 100% 0 ಇಂದ 100% ನಾಲೆಜ್ ನಿಮ್ಗೆ ಜೆಸಿ ಸೊಲ್ಯೂಷನ್ಸ್ ಕೊಡುತ್ತೆ. ಸೊ ದಯವಿಟ್ಟು ಜೆಸಿ ಸೊಲ್ಯೂಷನ್ಸ್ ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಹತ್ರ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ನಿನ್ ದುಡ್ಡು ಮಾಡ್ತೀವಿ ಅಂತ ಅಶೂರೆನ್ಸ್ ಕೊಡಲ್ಲ, ಬಟ್ ದುಡ್ಡು ಕಳ್ಕೊಳ್ಳಲ್ಲ ಅಂತ ಅಶೂರೆನ್ಸ್ ಕೊಡ್ತೀನಿ ಅಂದ್ರು. ನನ್ಗೆ ಅದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಫ್ರೆಂಡ್ಲಿ ಟೀಚರ್ಸ್ ಇಬ್ರು ಪ್ರಾಪರ್ ಆಗಿ ನಾಲೆಡ್ಜ್ ಬಿಲ್ಡ್ ಮಾಡಿ ನಮಗ್ ಕೊಡ್ತಿದ್ದಾರೆ. ಹಾಯ್, ನನ್ನ ಹೆಸರು ಕಾರ್ತಿಕ್ ಅಂತ. ನಾನು ಡಿಗ್ರಿ ಮುಗಿಸಿ ಹತ್ತತ್ರ 1 ವರ್ಷ ಆತ ಬಂತು. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಕೆರಿಯರ್ ಬಿಲ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯೂಟ್ಯೂಬು ಮತ್ತು ಈ ಲೋಕಲ್ ಅಲ್ಲಿರೋ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿನೆಲ್ಲ ಯೂಟ್ಯೂಬಲ್ಲಿ ನೋಡ್ತಿದ್ದೆ. ನನಗೆ ಯಾವುದು ಅಷ್ಟು ಕನ್ವೀನಿಯೆಂಟ್ ಅನಿಸ್ಲಿಲ್ಲ. ಎಲ್ಲರೂ ಪ್ರಾಫಿಟ್ ಮಾಡ್ತೀವಿ, ಅಷ್ಟು ಮಾಡ್ತೀವಿ, ಇಷ್ಟು ಮಾಡ್ತೀವಿ ಅಂತ ಹೇಳ್ತಿದ್ರು. ನನಗೆ ಜೆಸಿ ಸೊಲ್ಯೂಷನ್ಸಲ್ಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಮತ್ತು ನನಗೆ ಅವರು ಟೀಚರೇ ಆಗಬೇಕು, ಚೇತನ್ ಸರ್ ಅಂತ. ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ದುಡ್ಡು ಮಾಡ್ತೀವಿ ಅಂತ ಅಶೂರೆನ್ಸ್ ಕೊಡಲ್ಲ, ಬಟ್ ದುಡ್ಡು ಕಳ್ಕೊಳ್ಳಲ್ಲ ಅಂತ ಅಶೂರೆನ್ಸ್ ಕೊಡ್ತೀನಿ ಅಂದ್ರು. ನನ್ಗೆ ಅದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ನಾನು 6 month ವೆಯ್ಟ್ ಮಾಡಿದೆ ಜೆಸಿ ಸೊಲ್ಯೂಷನ್ಸ್ ಆಫ್ಲೈನ್ ಕ್ಲಾಸಸ್ ಓಪನ್ ಆಗಲಿ ಅಂತ. ಫಸ್ಟ್ ಬ್ಯಾಚ್ಗೇನೆ ನನಗೆ ಅಡ್ಮಿಷನ್ ಸಿಕ್ತು. ಇಲ್ಲಿ ಬಂದು ಕ್ಲಾಸ್ ಮುಗಿಸಿದ್ವಿ. 9:1 ರೇಷಿಯೋದು ಅವ್ರದ್ದು ಒಂದು ಗೋಲ್ಡನ್ ಸ್ಟ್ರಾಟಜಿ ಹೇಳ್ಕೊಂಡ್ಕೊಟ್ರು. ಮತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಳ್ಕೊಂಡ್ಕೊಟ್ರು, ಪ್ರೈಸ್ ಆಕ್ಷನ್ನು, ಟೆಕ್ನಿಕಲ್ ಅನಾಲಿಸಿಸ್, ಫಂಡಮೆಂಟಲ್ 3 days ಅಲ್ಲಿ ಕವರ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಈಗಲೂ ಸಹ ನಮ್ದು ನೆಕ್ಸ್ಟ್ ಮಂಡೇಯಿಂದ ಮತ್ತೆ ಟ್ಯೂಸ್ಡೇಯಿಂದ ಇದು ಲೈವ್ ಟ್ರೇಡಿಂಗ್ ಸೆಷನ್ಸ್ ಓಪನ್ ಇರುತ್ತೆ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅದಕ್ಕೂ. ತುಂಬಾ ಫ್ರೆಂಡ್ಲಿ ಟೀಚರ್ಸ್ ಇಬ್ರು ಪ್ರಾಪರ್ ಆಗಿ ನಾಲೆಡ್ಜ್ ಬಿಲ್ಡ್ ಮಾಡಿ ನಮಗೆ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. JC Solution is the best place to learn about the stock market, and we have a very friendly coaches, especially Chetan sir and Jagan sir. They are well experienced and qualified teachers. So people who are willing to learn about stock market, please do visit the JC Solution. ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಗೊತ್ತಿರಲಿಲ್ಲ, ಜೆಸಿ ಸೊಲ್ಯೂಷನ್ ಬಗ್ಗೆ ಗೊತ್ತಾಯ್ತು. ಇಲ್ಲಿ ಬಂದು ಜಾಯ್ನ್ ಆದಾಗ್ಲಿಂದ ನಂಗೆ ಕಾನ್ಫಿಡೆನ್ಸ್ ಬಂದಿದೆ, ಏನೋ ಒಂದು ಪ್ರಾಫಿಟ್ ಮಾಡಿಲ್ಲ ಅಂದ್ರೆ ದುಡ್ಡು ಕಳ್ಕೊಳ್ಳಲ್ಲ ನಾನು ಅಂತ. ಥ್ಯಾಂಕ್ ಯು ಜೆಸಿ. ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಿನಿಮಮ್ ನಾಲೆಜ್ ಇತ್ತು ಅಷ್ಟೇ. ಸೊ ನಾನು ಫಸ್ಟು ಕಂಪ್ನಿಗೆ ಸೇರಿಕೊಂಡೆ. ಲೈಕ್ ಕಂಪ್ನಿಯಲ್ಲಿ ನನಗೆ ಅಷ್ಟು ಏನು ಇಷ್ಟ ಆಗಿಲ್ಲ, ಬಟ್ ನೆಕ್ಸ್ಟು ಸ್ಟಾಕ್ ಮಾರ್ಕೆಟ್ನೇ ಪ್ರೊಫೆಷನಲ್ ತಗೊಳ್ಳೋಣ ಅಂದ್ಕೊಂಡು ಡಿಸೈಡ್ ಮಾಡಿದೆ. ಅದಾದಮೇಲೆ ನನಗೆ ಒಂದು ಪ್ರಾಪರ್ ಕೋಚಿಂಗ್ ಬೇಕಾಗಿತ್ತು. ಸೊ ಆ ಪ್ರಾಪರ್ ಕೋಚಿಂಗ್ಗೋಸ್ಕರ ನಾನು ಸರ್ಚ್ ಮಾಡುವಾಗ ನನಗೆ ಜೆಸಿ ಸೊಲ್ಯೂಷನ್ಸ್ ಅನ್ನೋ ಒಂದು ಅಕಾಡೆಮಿ ಸಿಕ್ತು. ಸೊ ಆ ಅಕಾಡೆಮಿಯಲ್ಲಿ ಲೈಕ್ ನಾನು ಬಿಫೋರ್ ಯಾವುದೇ ಒಂದು ಅಕಾಡೆಮಿಗಾಗಲಿ ಏನು ಟ್ರೈ ಮಾಡಿರಲಿಲ್ಲ. ನಾನು ಸ್ಟಾಕ್ ಮಾರ್ಕೆಟ್ ಸಿಂಪಲ್ ಬೇಸಿಕ್ಸ್ ಎಲ್ಲ ಕಲ್ತಿದ್ದು ನಾನು ಆನ್ಲೈನಲ್ಲೇ. ಸೊ ನೆಕ್ಸ್ಟ್ ಇಲ್ಲಿ ಬಂದಾಗ ನಾನು ಶೋ ಇರಲಿಲ್ಲ ಇವ್ರು ಇಷ್ಟೊಂದೆಲ್ಲ ಹೇಳ್ಕೊಡ್ತಾರೆ, 3 days ಅಲ್ಲಿ ಇಷ್ಟೆಲ್ಲ ಕವರ್ ಮಾಡ್ತಾರೆ ಅಂತ. ಬಟ್ ಅದೇ ಅವ್ರು ಇಷ್ಟೆಲ್ಲ ಕವರ್ ಮಾಡಿದ್ಮೇಲೆ ನನಗೆ ಈಗ ಮುಂಚೆ ಒಂದು ಡೌಟ್ ಇತ್ತು, ನನ್ನ ಪ್ರೊಫೆಷನ್ ಮಾಡ್ಕೊಬೋದಾ ಸ್ಟಾಕ್ ಮಾರ್ಕೆಟ್ನ ಇಲ್ವಾ ಅಂತ. ಬಟ್ ಅದೇ ಇಲ್ಲಿ ಬಂದ್ಮೇಲೆ ನನಗೊಂದು ಕಾನ್ಫಿಡೆನ್ಸ್ ಸಿಕ್ಕಿದೆ. ಸೊ ನಾನು ಸ್ಟಾಕ್ ಮಾರ್ಕೆಟಲ್ಲೇ ನಾನು ಪ್ರಾಫಿಟ್ ಮಾಡ್ಬೋದು, ಪ್ರಾಫಿಟ್ ಮಾಡಿಲ್ಲ ಅಂದ್ರೆ ನಾನು ಇರೋ ಕ್ಯಾಪಿಟಲ್ನ ಕಳ್ಕೊಳಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಈ ಕಾನ್ಫಿಡೆನ್ಸ್ ಕೊಟ್ಟಿರೋದಕ್ಕೆ ಮತ್ತೆ ಈ ನಾಲೆಜ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಜೆಸಿ. ನಾನು ಹೇಳ್ತಿರ್ತಾರ ರೀಲ್ಸ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ನಾನು ಮೈಂಡ್ ಥರ ಶಫಲ್ ಮಾಡ್ಕೊಂಡ್ಬಿಟ್ಟಿದ್ದೆ. ಮಾರ್ಕೆಟ್ ಅಂದ್ರೆ ಆ ಥರ ಈ ಥರ ಅಂತ ಅಂದ್ಬಿಟ್ಟು ನಾನು ಜೆಸಿ ಅಕಾಡೆಮಿಗೆ ಬಂದಮೇಲೆ ಮಾರ್ಕೆಟ್ ಅಂದರೆ ಬೇಸಿಕ್ಸ್ ಯಾವ ಥರ ಇರುತ್ತೆ, ಇಂಟರ್ಮೀಡಿಯೇಟ್ ಯಾವ ಥರ ಇರುತ್ತೆ ಎಲ್ಲ ಕಲ್ತ್ಕೊಂಡಿದ್ದೀನಿ. ಇಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂದಿದೆ. ನಾನು ದುಡ್ಡು ನಾನು ಪ್ರಾಫಿಟ್ ಮಾಡಿಲ್ಲ ಅಂತಂದ್ರೂ ನಾನು ದುಡ್ಡನ್ನು ಉಳಿಸ್ಕೊತೀನಿ ಅಂತ ಒಂದು ನನ್ನ ಮೈಂಡ್ ಸೆಟ್ ಬಿಲ್ಡ್ ಆಗ್ಬಿಟ್ಟಿದ್ದೀನಿ ಬಂದಮೇಲೆ. ಥ್ಯಾಂಕ್ ಯು ಜೆಸಿ.